A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಫಿಟ್ನೆಸ್ ಫಾರ್ ಆಲ್ ಹಾಗೂ ಡ್ರಗ್ಸ್ ಮುಕ್ತ ಕರ್ನಾಟಕ ಗುರಿಯೊಂದಿಗೆ ರಾಜ್ಯ ಗೃಹ ಇಲಾಖೆಯ ವಿಜಯಪುರ ಜಿಲ್ಲಾ ಪೊಲೀಸ್ ಘಟಕ ಹಮ್ಮಿಕೊಂಡಿದ್ದ ಕರ್ನಾಟಕ ಪೊಲೀಸ್ ರನ್ 5K ಓಟದಲ್ಲಿ ಹೆಜ್ಜೆ ಹಾಕಿದ್ದು ಸಂತಸವನ್ನ ತರಿಸಿದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂತಹ ಶ್ರೀ ಲಕ್ಷ್ಮಣ್ ನಿಂಬರ್ಗಿ, ಜಿಲ್ಲಾಧಿಕಾರಿ ಶ್ರೀ ಆನಂದ್ ಕೆ, ಮಹಾನಗರ ಪಾಲಿಕೆಯ ಸದಸ್ಯರು, ವಿಜಯಪುರ ಸೈಕ್ಲಿಂಗ್ ಗ್ರೂಪ್ನ ಸದಸ್ಯರು, ಸಹಸ್ರಾರು ಯುವಕರು, ಯುವತಿಯರು ಹಾಗೂ ಕಿಶೋರರು ಪಾಲ್ಗೊಂಡು ಈ ಓಟವನ್ನು ಯಶಸ್ವಿಗೊಳಿಸಿದರು. ಈ ಓಟ ಕೇವಲ ದೈಹಿಕ ವ್ಯಾಯಾಮಕ್ಕೆ ಸೀಮಿತವಾಗದೆ ವ್ಯಸನ ಮುಕ್ತ ಸಮಾಜದ ಜಾಗೃತಿಗಾಗಿ ಮೂಡಿಸಿದ ಗಟ್ಟಿ ಹೆಜ್ಜೆಯಾಗಿದೆ. ನಮ್ಮ ಯುವ ಶಕ್ತಿಯಲ್ಲಿ ಹೊಸ ಚೈತನ್ಯ ತುಂಬುವ ಇಂತಹ ಪ್ರಯತ್ನಗಳು ಸದೃಢ ಕರ್ನಾಟಕದ ಕನಸನ್ನ ನನಸು ಮಾಡಲಿವೆ. ಆರೋಗ್ಯವಂತ ಯುವ ಶಕ್ತಿ, ಡ್ರಗ್ಸ್ ಮುಕ್ತ ಕರ್ನಾಟಕ ನಮ್ಮೆಲ್ಲರ ಗುರಿ. ಈ ದಾರಿಯತ್ತ ಸಾಗಲಿ. ಮತ್ತು ಸಿಬ್ಬಂದಿ ಸಲುವಾಗಿ ಹಾಗೂ ಎಲ್ಲ ಜನ ಸಲುವಾಗಿ ಈ ಒಂದು ಪೀಳಿಗೆ ಏನಿದೆ ಡ್ರಗ್ಸ್ ನ ಇವತ್ತು ಡ್ರಗ್ ಫ್ರೀ ಕರ್ನಾಟಕ ಆಗ್ಬೇಕು. ಮಾದಕ ಸೇವನೆಯಿಂದ ಇವತ್ತು ದಿವಸ ನಾವೆಲ್ಲರೂ ಕೂಡ ಯುವಜನಾಂಗ ಹೊರಗುಳಿಬೇಕು. ಡ್ರಗ್ ಫ್ರೀ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್. ಫಿಟ್ನೆಸ್ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಆಗುತ್ತೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಅದು ಬಹಳ ದೊಡ್ಡ ಅವಶ್ಯಕತೆ ಇದೆ. ಸರಳವಾಗಿ ನಾವು ಹೇಳ್ತೀವಿ ಅವರಿಗೆ, ಯಾಕಲ್ಲಪ್ಪ ಫಿಟ್ನೆಸ್ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ಕಾನ್ಸ್ಟೇಬಲ್ಸ್ ಇದು ಬಹಳ ಕಡಿಮೆ ಇದೆ, ಅದನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ. ಆದ್ರೆ ಇದು ಅವರಿರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಹೋಲ್ ನೈಟ್ ಡ್ಯೂಟಿ ಮಾಡ್ತಾರೆ. 2 ಗಂಟೆ 4 ಗಂಟೆ ರೆಸ್ಟ್ ಸಿಗ್ತದೆ ಅಷ್ಟೇ. ಆ 4 ಗಂಟೆ ಇಟ್ಕೊಂಡು ಮತ್ತೆ ಅವ್ರಿಗೆ ಫಿಟ್ನೆಸ್ ಹೋದಾಗ ರೆಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ ರೆಸ್ಟ್ ನ ಇರದೇ ಅವ್ರಿಗೆ ನಾವು ಹೋಗಿ ನೀವು ಫಿಟ್ನೆಸ್ ಮಾಡೋದಕ್ಕೆ ಒಂದು ಏನಾದ್ರೂ ಒಂದು ಸೂಕ್ತವಾದಂತ ಒಂದು ಟೈಮ್ ಶೆಡ್ಯೂಲ್ಸ್ ಅನ್ನ SP ಅವರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಪ್ರಾಪರ್ ರೆಸ್ಟ್ ಸಿಗ್ಬೇಕು. ಅದ್ರ ಜೊತೆಗೆ ಅವ್ರ ಫಿಟ್ನೆಸ್ಗೆ ಅವರಿಗೆ ಸಮಯನೂ ಸಿಗ್ಬೇಕು ಮತ್ತು ಅವರು ತಮ್ಮ ಕೆಲಸವನ್ನು ಕೂಡ ಇವತ್ತು ದಕ್ಷತೆಯನ್ನು ಮಾಡಬೇಕು. ಈ ರೀತಿಯಲ್ಲಿ ಆಗ್ಬೇಕಾಗಿರುವಂತದ್ದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದು ಸಂತ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ, ಬಸವಣ್ಣನವರ ಜನ್ಮಭೂಮಿ ಇದು. ಇಲ್ಲಿ ಮಾದರಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಯಾವ ರೀತಿ ನೀವು ವೃಕ್ಷೋತ್ಥಾನವನ್ನು ಮಾಡಿದ್ರಿ, ಕೋಟಿ ವೃಕ್ಷೋತ್ಥಾನವನ್ನು ಮಾಡಿದ್ರಿ, ಈ ಅಭಿಯಾನ ಕೂಡ ವಿಜಯಪುರ ಜಿಲ್ಲೆ ಮುಂಚೂಣಿಯಲ್ಲಿದ್ದು ಇವತ್ತು ರಾಷ್ಟ್ರಕ್ಕೆ ಮಾದರಿ ಆಗಿರ್ತೀವಿ. ಡ್ರಗ್ ಫ್ರೀ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆ ಇವತ್ತು 100ಕ್ಕೆ 100ರಷ್ಟು ನಾವು ಡ್ರಗ್ ಫ್ರೀ ಆಗ್ತೀವಿ. ನಾವು ಫಿಟ್ನೆಸ್ಗೆ ನಾವೆಲ್ಲರೂ ಕೂಡ ಇವತ್ತು ಸಹ ಒತ್ತಡ ಕೊಡ್ತೀವಿ ಅನ್ನೋದನ್ನ ಇವತ್ತು ಆಗ್ಬೇಕು. ಆ ದಿಶೆಯಲ್ಲಿ ಈ ಅಭಿಯಾನ ಯಶಸ್ವಿ ಆಗ್ಲಿ, ಅದಕ್ಕೆಲ್ಲರೂ ನಾವು ಕೈ ಜೋಡಿಸಬೇಕು ಅನ್ನೋ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಬಹಳ ಸಂತೋಷದಿಂದ ನಾನು ಕೂಡ ಬಂದು ಈ ಒಂದು ಅಭಿಯಾನದಲ್ಲಿ ನಾನು ಭಾಗವಹಿಸಿದ್ದೀನಿ. ಯಶಸ್ವಿ ಆಗ್ಲಿ, ಶುಭವಾಗ್ಲಿ, ರಾಜ್ಯಕ್ಕೆ ನಮ್ಮ ಜಿಲ್ಲೆ ಮಾದರಿ ಆಗ್ಲಿ ಅಂತ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತೇನೆ. ಈಗ ಮಾನ್ಯ SP ಸಾಹೇಬರು ನಮಗೆ ಈಗ ಫಸ್ಟ್ ಸೆಕೆಂಡ್ ವಿವಿಧ ಕೆಟಗರಿಯಲ್ಲಿ ಮೆಡಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ತಾವೆಲ್ಲರೂ ಇಲ್ಲೇ ಸ್ಟೇಜ್ ಹತ್ರ ಬರ್ಬೇಕಂತ ಕೇಳ್ಕೊತೀನಿ. ಫಸ್ಟ್ ಸೆಕೆಂಡ್ ಪ್ರೈಸ್ ಯಾರ್ಯಾರು ಅಂತಂದ್ರೆ ಯಾರು ರಿಪ್ರೆಸೆಂಟೇಟಿವ್ ಇದ್ರೆ ಬರಬೇಕು. ಮಂದ್ರಿಗೆ ಡಾಕ್ಟರ್ ಮಂದ್ರಿಗೆ ಹಾಸ್ಪಿಟಲ್ ಅಲ್ಲಿ ಮಂದ್ರಿಗೆ ಸರ್ ಯಶೋಧ ಹಾಸ್ಪಿಟಲ್ ಇಂದ, ಅದೇ ರೀತಿ ಚೌಧರಿ ಹಾಸ್ಪಿಟಲ್ ಇಂದ ಯಾರು ಬಂದಿದ್ರೆ ತಾವು ಬರಬೇಕು. ಅಶ್ವಿನಿ ಹಾಸ್ಪಿಟಲ್ ಇಂದ ಯಾರೇ ರಿಪ್ರೆಸೆಂಟೇಟಿವ್ ಬರಬೇಕು. ಅದೇ ರೀತಿ ಸ್ಪಂದನ ಹಾಸ್ಪಿಟಲ್ ಇಂದ ಯಾರಿದ್ರು ಬರಬೇಕು. ಬಾಂಗಿ ಹಾಸ್ಪಿಟಲ್ ಇಂದ ಯಾರಿದ್ರು ಬರಬೇಕು. ಅದೇ ರೀತಿ RM ಹಾಸ್ಪಿಟಲ್ ಇಂದ ಯಾರಿದ್ರು ಬರಬೇಕು. ಅದೇ ರೀತಿ ರಾಘವೇಂದ್ರ ಹಾಸ್ಪಿಟಲ್ ಇಂದ ಯಾರಿದ್ರು ಬರಬೇಕು. ವಿಭಾ ಸ್ಕ್ಯಾನ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಇಂದ ಬರಬೇಕು. ಆಮೇಲೆ ಬಾಹುಬಲಿ ಮುತ್ತಿನ್ ಅವರು ಇದ್ರೂ ಇಲ್ಲಿ ಬರಬೇಕು. ಅರ್ಗೋದಯ ಗಂಗಾಧರ್ ಸಂಬಾಂಡೆ ಸರ್ ಮತ್ತು ಪ್ರೇಮಾನಂದ ಬಿರಾದರ್ ಸರ್ ಅವರು ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ಆರೋಗ್ಯಧಾಮ ಹಾಸ್ಪಿಟಲ್ ಇಂದ ಡಾಕ್ಟರ್ ಗೌತಮ್ ಅಥವಾ ಅವರು ಯಾರಾದ್ರೂ ಪ್ರೆಸೆಂಟ್ ಇದ್ರೆ ಬರಬೇಕು. ಇಷ್ಟು ಜನ ತಾವು ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಂತ ಕಳ್ಕಳಿ ವಿನಂತಿ.
ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಾದಂಥ ಡಾಕ್ಟರ್ ಗಂಗಾಧರ್ ಸಂಬಂಧಿಸರು ಬರಬೇಕು. ಗಂಗಾಧರ್ ಸಂಬಂಧಿಸರು. ಗಂಗಾಧರ್ ಸಂಬಂಧಿಸರು. ಬಿಡಿ ಅಧ್ಯಕ್ಷರು ಗಂಗಾಧರ್ ಸಂಬಂಧಿ ಸರ್ ಅವರು ಬರ್ಬೇಕಿಲ್ಲಿ. ಸಂಬಂಧಿ ಸರ್. ಅಶ್ಫಾಕ್ ಬಿರಾದರ್ ಸರ್ ಇದಾರ? ಮಹೇಶ್ ಬಿರಾದರ್ ಸರ್. ಕರ್ನಾಟಕ ರಾಜ್ಯ ಪೊಲೀಸ್ ರನ್ 2026 ಈ ಒಂದು ಪೊಲೀಸ್ ಫಿಟ್ನೆಸ್ ಫಾರ್ ಆಲ್ ಡ್ರಗ್ಸ್ ಫ್ರೀ ಕರ್ನಾಟಕ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಮುಕ್ತಾಯಗೊಳಿಸಿ ಈಗೇನು ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಒಂದು ತಮ್ಮೆಲ್ಲರ ಪೊಲೀಸ್ ಇಲಾಖೆ ವತಿಯಿಂದ ತಮ್ಮೆಲ್ಲರ ಪೂರ್ವಕವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರಿಗೆ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಪೊಲೀಸ್ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಡ್ರಗ್ಸ್ ಫ್ರೀ ಕರ್ನಾಟಕ ಫಿಟ್ನೆಸ್ ಫಾರ್ ಆಲ್ ಮತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎನ್ನುವಂಥ ಒಂದು ಥೀಮ್ನಡಿಯಲ್ಲಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 5 ಕಿಲೋಮೀಟರ್ 10 ಕಿಲೋಮೀಟರ್ ಮ್ಯಾರಥಾನ್ಗಳನ್ನು ಆರ್ಗನೈಸ್ ಮಾಡಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತಂತಂದರೆ ಡ್ರಗ್ಸ್ಗಳಿಂದ ಆಗುವಂಥ ಪರಿಣಾಮವನ್ನು, ಡ್ರಗ್ಸ್ಗಳಿಂದ ಆಗುವಂಥ ತೊಂದರೆಗಳನ್ನು ಇದನ್ನು ಕೇವಲ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಓದ್ತಾ ಇರುವಂಥ ಮಕ್ಕಳಿಂದ ಹಿಡಿದು ಕಲಿಸ್ತಾ ಇರುವಂಥ ಶಿಕ್ಷಕರನ್ನ ಹಿಡ್ಕೊಂಡು ಪಾಲಕರು, ಸಮಾಜದ ಎಲ್ಲ ಸ್ತರದಲ್ಲಿರುವಂತಹ ವ್ಯಕ್ತಿಗಳು, ಮಾಧ್ಯಮದವರು ಮತ್ತು ಸಾರ್ವಜನಿಕ ಜವಾಬ್ದಾರಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕಾಗತ್ತೆ. ಯಾಕೆ ಅಂತಂತಂದರೆ ಒಂದು ಮಾತನ್ನ ಹೇಳ್ತಾರೆ, ಒಂದು ದೇಶವನ್ನು ಅದು ದೇಶದ ಯುವ ಶಕ್ತಿಯನ್ನು ಹಾಳು ಮಾಡಬೇಕು ಅಂತಂದರೆ ಮುಂಚೆ ಎಲ್ಲ ಯುದ್ಧಗಳನ್ನು ಮಾಡ್ತಿದ್ರು. ಈಗ ಯುದ್ಧಗಳ ಅವಶ್ಯಕತೆ ಇಲ್ಲ. ಆ ದೇಶದ ಯುವ ಶಕ್ತಿಯನ್ನು ಹಾಳು ಮಾಡಬೇಕು ಅಂತಂತಂದರೆ ಅವರ ಫ್ಯೂಚರ್, ಅವರ ಭವಿಷ್ಯವನ್ನು ಹಾಳು ಮಾಡೋದು ಅಂತಂತೇಳಿ ಅದರಿಂದ ಅದೇ ಒಂದು ರೀತಿ ಇಂಡೈರೆಕ್ಟ್ ಆದಂಥ ಒಂದು ಯುದ್ಧ. ಅದೇ ರೀತಿಯೂ ಕೂಡ ಡ್ರಗ್ಸ್ ಆಗಿರ್ಬೋದು ಅಥವಾ ಡ್ರಗ್ಸ್ನಿಂದ ಆಗುವಂಥ ಪರಿಣಾಮಗಳು ಒಂದು ಯುವ ಶಕ್ತಿಯ ಮೇಲೆ, ಒಂದು ದೇಶದ ಆರ್ಥಿಕತೆಯ ಮೇಲೆ, ಒಂದು ದೇಶದ ಅಭಿವೃದ್ಧಿಯ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ. ಆ ಹಿನ್ನೆಲೆಯಲ್ಲಿ ದೇಶಾದ್ಯಂತ, ರಾಜ್ಯಾದ್ಯಂತ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಪ್ರತಿಯೊಬ್ಬರೂ ಕೂಡ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ. ಕೇವಲ ಪೊಲೀಸ್ ಇಲಾಖೆ ಎನ್ಫೋರ್ಸ್ಮೆಂಟ್ ಅಷ್ಟೇ ಅಲ್ಲ, ಅದರ ಬಗ್ಗೆ ಮಾತುಕತೆ, ಅದರ ಬಗ್ಗೆ ಡಿಸ್ಕಷನ್ನು, ಅದರ ಬಗ್ಗೆ ಅವೇರ್ನೆಸ್ಸು ಒಂದು ಸ್ಕೂಲ್ ಹಿಡ್ಕೊಂಡು, ಒಂದು ಮನೆ ಹಿಡ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿಯೂ ಕೂಡ ಇದರ ಚರ್ಚೆ ಆಗಬೇಕು. ಇದರ ಸಂಬಂಧಪಟ್ಟಂಥ ವಿಚಾರಗಳು ಗಮನಕ್ಕೆ ಬರಬೇಕು. ಆವಾಗ ಮಾತ್ರ ನಾವು ಈ ಪಿಡುಗನ್ನು, ಈ ಹಾವಳಿಯನ್ನು ನಾವು ಕಡಿಮೆ ಮಾಡೋದಕ್ಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಸದೃಢವಾದಂಥ ಒಂದು ವ್ಯಕ್ತಿಯ ದೇಹನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಫಿಟ್ ಆಗಿರ್ತೀರಾ, ಸೊ ಈ ಎಲ್ಲ ದುಶ್ಚಟಗಳಿಂದ ದೂರ ಇರೋದಕ್ಕೆ ಒಂದು ಶಿಸ್ತನ್ನು, ಆ ಸಂಯಮವನ್ನು ಅದು ತಂದು ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೇವಲ ನಾವು ಡ್ರಗ್ಸ್ ಸಪ್ಲೈ ಮಾಡೋರು ಇರ್ಬೋದು ಅಥವಾ ಕನ್ಸ್ಯೂಮ್ ಮಾಡೋರು ಇರ್ಬೋದು, ಅವ್ರನ್ನ ಹಿಡಿದು ಕೇಸ್ ಹಾಕೋದು ಅಂತಂತಲ್ಲ, ಅದರ ಜೊತೆಗೆ ಇದರ ಬಗ್ಗೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಏನು, ಈಗ ನಿಮ್ಮ ಮನೆಯಲ್ಲಿ ಹೇಳ್ತಾರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನು ಅಂತ ಹಲವಾರು ವಿಚಾರಗಳು ಪ್ರತಿದಿನ ಚರ್ಚೆ ಆಗ್ತಾ ಇರುತ್ತೆ.
ಅದೇ ರೀತಿಯೂ ಕೂಡ ಡ್ರಗ್ಸ್ಗಳ ಬಗ್ಗೆ ಆಗುವಂಥ ಪರಿಣಾಮಗಳು, ದುಷ್ಪರಿಣಾಮಗಳೇನು, ಅದರಿಂದ ಆಗುವಂಥ ಹಾನಿಗಳೇನು ಅನ್ನೋದನ್ನು ಕೂಡ ಪ್ರತಿ ಮನೆಯಲ್ಲಿನೂ ಚರ್ಚೆ ಆಗಬೇಕು, ಪ್ರತಿ ಶಾಲೆ ಕಾಲೇಜಲ್ಲೂ ಚರ್ಚೆ ಆಗಬೇಕು, ಪ್ರತಿ ಸಾರ್ವಜನಿಕ ರಂಗದಲ್ಲೂ ಕೂಡ ಚರ್ಚೆ ಆಗಬೇಕು. ಆವಾಗ ಮಾತ್ರ ಇದನ್ನು ನಾವು ತಡೆಯಲು ಎಲ್ಲರ ಸಹಕಾರಿ ಅಗತ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ವಿಜಯಪುರದಲ್ಲಿ ಇವತ್ತು ಈ ಮ್ಯಾರಥಾನ್ ಅನ್ನು ಕಂಡಕ್ಟ್ ಮಾಡಿದ್ವಿ. ಇದಕ್ಕೆ ನಮಗೆ ಎಲ್ಲ ಹಲವಾರು ವ್ಯಕ್ತಿಗಳು ಒಂದು ರೀತಿ ಸಪೋರ್ಟನ್ನು ಮಾಡಿದ್ದಾರೆ. ಯಶೋಧ ಹಾಸ್ಪಿಟಲ್ ಡಾಕ್ಟರ್ ಮದರ್ಕಿ ಅವರು, ಚೌಧರಿ ಹಾಸ್ಪಿಟಲ್ ಡಾಕ್ಟರ್ ಚೌಧರಿ ಅವರು, ಅಶ್ವಿನಿ ಹಾಸ್ಪಿಟಲ್ ಡಾಕ್ಟರ್ ಬಿದ್ರಿ ಅವರು, ಡಾಕ್ಟರ್ ರಾಮನಗೌಡ ಬಿರಾದರ್ ಸ್ಪಂದನ ಹಾಸ್ಪಿಟಲ್ಲು, ಡಾಕ್ಟರ್ ಮುನೀರ್ ಪ್ರಾಂಗಿ ಅವರು, RM ಹಾಸ್ಪಿಟಲ್ ಡಾಕ್ಟರ್ ಹೇಮಂತ್, ರಾಘವೇಂದ್ರ ಹಾಸ್ಪಿಟಲ್ ಡಾಕ್ಟರ್ ಕಿರಣ್ ಚುಡ್ಕಿ ಅವರು, ವಿಭಾ ಸ್ಕ್ಯಾನ್ಸ್ ಆ್ಯಂಡ್ ಡಯಾಗ್ನಾಸ್ಟಿಕ್ ಸೆಂಟರು ಬಾಹುಬಲಿ ಮುತ್ತಿನ್ ಅವರಾಗಿರ್ಬೋದು, ದೆನ್ ಆರೋಗ್ಯಧಾಮ ಹಾಸ್ಪಿಟಲ್ಲು ಡಾಕ್ಟರ್ ಗೌತಮ್. ಅದೇ ರೀತಿ ಕೂಡ ಹೆಲ್ತ್ ಕ್ಯಾಂಪ್ ನಮ್ಮ BLD ಸಂಸ್ಥೆಯೂ ಕೂಡ ಮತ್ತು ಯಶೋಧ ಹಾಸ್ಪಿಟಲ್ ಅವರು ಕೂಡ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಎಂಟೈರ್ ಇವೆಂಟನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ವೈದ್ಯಕೀಯ ರಂಗದಲ್ಲಿರುವಂತಹ ವೈದ್ಯರು ಮತ್ತು ನರ್ಸಿಂಗ್ ಹೋಮ್ಸ್ಗಳು ಈ ಪೊಲೀಸ್ ಇಲಾಖೆಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಇವತ್ತಿನ ಈ ಮ್ಯಾರಥಾನ್ದಲ್ಲಿ ನಾವು ಕಳೆದ ವರ್ಷ ಒಂದು 1500 ಜನ ಬರ್ತಾರಂತ ಅನ್ಕೊಂಡಿದ್ವಿ, ಒಂದು 3000 ಜನ ಆದರು. ಈ ಸಾರಿ 3000 ಜನ ಬರ್ತಾರಂತ ಅನ್ಕೊಂಡ್ವಿ, ಈ ಸಾರಿ ಒಂದು 5000 ಜನ ಆದರು. ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಲಿ, ಇದರ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಲಿ ಅಂತಂತ ಹೇಳಿ ತಿಳ್ಕೊಳ್ಳುತ್ತೆ. ಪೊಲೀಸ್ ಇಲಾಖೆ ಇರೋದೇ ಸಾರ್ವಜನಿಕೋಸ್ಕರ. ನಮ್ಮದು ಹೇಗಿರುತ್ತೆ ಅಂತಂದರೆ ನಮ್ಮ ಇಲಾಖೆಯ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಸಾರ್ವಜನಿಕ ವಲಯದಿಂದ. ಅದೇ ರೀತಿ ನಾವು ಪೊಲೀಸ್ 26 ಲಕ್ಷ ಜನ ಇರುವಂಥ ಒಂದು ಜಿಲ್ಲೆಗೆ 1300-1400 ಜನ ಪೊಲೀಸರು ಕಡಿಮೆ. ಯಾಕೆ ಅಂತಂದರೆ ಹಾಗಾಗಿನೇ ಜನಸ್ನೇಹಿ ಪೊಲೀಸು, ಮನೆ ಪೊಲೀಸು ಅನ್ನುವಂಥ ಒಂದು ಕನ್ಸೆಪ್ಟ್ ಇರೋದು. ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಂತ ತಾವೆಲ್ಲರೂ ಕೂಡ ಒಂದು ರೀತಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇನೆ ಇದ್ದಾಗೆ. ನೀವು ಕೂಡ ಒಬ್ಬ ಪೊಲೀಸ್ ಇದ್ದಾಗಲೇ ನೀವು ಐಸ್ ಆ್ಯಂಡ್ ಇಯರ್ಸ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂತೇಳಿ ನಾವು ಹೇಳ್ತೀವಿ. ಯಾಕಂತಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಪೊಲೀಸ್ ಇರೋಕ್ಕಾಗಲ್ಲ, ಬಟ್ ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸಂತ ತಾವೆಲ್ಲರೂ ಕೂಡ ಪ್ರತಿ ಹಳ್ಳಿಯಲ್ಲಿ ಇರೋದಕ್ಕೆ ಸಾಧ್ಯ ಇದೆ. ಸೊ ಅಲ್ಲಿ ಆಗುವಂಥ ವಿಚಾರಗಳಾಗಿರ್ಬೋದು, ಪೊಲೀಸ್ ಇಲಾಖೆ ವಿಚಾರಗಳಾಗಿರ್ಬೋದು, ವಿಚಾರ ವಿನಿಮಯಗಳಿಗೆ ಯು ಆರ್ ಲೈಕ್ ಅವರ್ ಮೆಸೆಂಜರ್ಸ್, ಯು ಆರ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್. ಹಾಗಾಗಿ ಈ ಜನಸ್ನೇಹಿ ಪೊಲೀಸ್ ಅಡಿಯಲ್ಲಿ ಇದು ಒಂದು ಕೂಡ ಒಂದು ಕಾರ್ಯಕ್ರಮ. ಸೊ ಪೊಲೀಸ್ ನಿಮಗೋಸ್ಕರನೇ ಇರೋದು, ನಿಮ್ಮ ಸೇವೆಗೋಸ್ಕರನೇ ಇರೋದು. ಎನಿ ಕ್ರೈಸಿಸ್ ಇದ್ದಾಗ ದ ಪೊಲೀಸ್ ಆರ್ ದೇರ್ ಫಾರ್ ಯು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮಾಡಿದಂಥ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿಗೆ ಮತ್ತು ಎಲ್ಲ ಪಾರ್ಟಿಸಿಪೇಟ್ ಮಾಡಿದಂತಹ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಇನ್ನೇನು ತಮಗೆ ಹಲವಾರು ಕೆಟಗರಿಗಳಲ್ಲಿ ಪದಕಗಳನ್ನು ಕೊಡಮಾಡಲಾಗುತ್ತೆ. ದಯವಿಟ್ಟು ಪದಕಗಳನ್ನ ಸ್ವೀಕರಿಸಿ. ಬ್ರೇಕ್ಫಾಸ್ಟ್ ಇದೆ, ಬ್ರೇಕ್ಫಾಸ್ಟನ್ನು ಮಾಡಿ ಈ ಮೆಸೇಜನ್ನು ಕ್ಯಾರಿ ಮಾಡಿ. ಈ ಮೆಸೇಜನ್ನು ನಿಮ್ಮ ಮನೆಗಳಿಗೆ, ನಿಮ್ಮ ಶಾಲೆ ಕಾಲೇಜುಗಳಿಗೆ ಈ ಡ್ರಗ್ಸ್ಗಳ ಬಗ್ಗೆ ಆಗುವಂಥ ದುಷ್ಪರಿಣಾಮಗಳನ್ನು ತಾವು ಕ್ಯಾರಿ ಮಾಡಿ, ಇದು ಚರ್ಚೆ ಆಗಲಿ, ಇದರಲ್ಲಿ ಈ ಹೋರಾಟದಲ್ಲಿ ತಾವು ಕೂಡ ಪಾಲ್ಗೊಳ್ಳಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಪೊಲೀಸರು ಕೇವಲ ಜಾರಿ ಮಾಡುಗೊಳಿಸುವವರಲ್ಲ, ಅವರು ಸಮಾಜದ ಮಾರ್ಗದರ್ಶಕರು, ಅವರು ನಮ್ಮ ರಕ್ಷಕರು, ಅವರು ನಮ್ಮ ಆರೋಗ್ಯ ಮತ್ತು ಭವಿಷ್ಯದ ಹಿತಚಿಂತಕರು. ಸಮಾಜ ಪೊಲೀಸರ ಕಣ್ಣು ಮತ್ತು ಕಿವಿ ಎನ್ನುವ ಮಾತುಗಳನ್ನು ಹೇಳಿರ್ತಕ್ಕಂಥ ಮಾತೃ ಹೃದಯದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇನ್ನೇನು ಇದೀಗ ಕಾರ್ಯಕ್ರಮದಲ್ಲಿರುವ ಗಣ್ಯರು ವಿವಿಧ ಹಂತಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮೊದಲ ಹಾಗೂ ದ್ವಿತೀಯ ಹಂತದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಪದಕ ವಿತರಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪದಕ ವಿತರಣೆಯನ್ನ ಮುತ್ತುಗೋಷ್ಠಿಯನ್ನು ನಡೆಸಿಕೊಳ್ಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕರ್ನಾಟಕ ಪೊಲೀಸ್ ರನ್ ಇದರಲ್ಲಿ ಜನರಲ್ ಕ್ಯಾಟಗರಿ ಅಂದರೆ ಸಾಮಾನ್ಯ ವರ್ಗದ ಪುರುಷರ ವಿಭಾಗದಲ್ಲಿ ಶ್ರೀ ಸಂಗಮೇಶ್ ಹೂಗಾರ್ ಅವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದಯವಿಟ್ಟು ಬಂದು ಅವರು ಮಾನ್ಯ SP ಸಾಹೇಬರಿಂದ ಮೆಡಲನ್ನು ಪಡ್ಕೋಬೇಕು. ಅದರ ಜೊತೆಗೆ ಸೆಕೆಂಡ್ ಅಂದರೆ ದ್ವಿತೀಯ ಸ್ಥಾನವನ್ನು ಪರಶುರಾಮ ಬಡಿಗೇರ್ ಅವರು ಪಡ್ಕೊಂಡಿದ್ದಾರೆ, ಬರಬೇಕು. ಇನ್ನು ಸಾಮಾನ್ಯ ವರ್ಗದ ಮಹಿಳಾ ವಿಭಾಗ ಜನರಲ್ ಕ್ಯಾಟಗರಿ ವುಮನ್ದಲ್ಲಿ ಭಾಗ್ಯ ಬಿರಾದಾರ್ ಅವರು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಸಂಗೀತಾ ಚವಾಣ್ ರವರು. ನಾನು ಹೆಸರನ್ನ ಯಾವ ರೀತಿ ಕೂಗ್ತೀನಿ ಆ ಥರ ಇಲ್ಲಿ ವೇದಿಕೆಗೆ ಬಂದು ತಾವು ಎಲ್ಲ ಮೆಡಲನ್ನು ಸ್ವೀಕರಿಸಬೇಕಂತ ಹೇಳಿ ವಿನಂತಿ. ಸಾಮಾನ್ಯ ವರ್ಗದ ಮಹಿಳಾ ಅಭ್ಯರ್ಥಿಗಳಲ್ಲಿ ಸ್ಪರ್ಧಾರ್ಥಿಗಳಲ್ಲಿ ಭಾಗ್ಯ ಬಿರಾದಾರ್ ಮತ್ತು ಸಂಗೀತಾ ಚವಾಣ್. ಭಾಗ್ಯ ಬಿರಾದಾರ್ ಪ್ರಥಮ, ಸಂಗೀತಾ ಚವಾಣ್ ರವರು ದ್ವಿತೀಯ. CPI DSP ಮತ್ತು PSI ವೃಂದದ ಅಧಿಕಾರಿಗಳಲ್ಲಿ
ಪ್ರಥಮ ಸ್ಥಾನ ಶ್ರೀ ಶಶಿಕಾಂತ್ ತೊರ್ವಿ PI ಫಿಂಗರ್ ಪ್ರಿಂಟ್ ಬೆರಳು ಮುದ್ರೆ ಘಟಕರವರು ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನ ಶ್ರೀ ನಾಗರಾಜ್ ಜಿ DSP ವಿಜಯಪುರ ಉಪವಿಭಾಗದವರು ಪಡೆದುಕೊಂಡಿದ್ದಾರೆ. ಪ್ರಥಮ ಸ್ಥಾನ ಶಶಿಕಾಂತ್ ತೊರ್ವಿ ಸರ್. ದ್ವಿತೀಯ ಸ್ಥಾನ. ಇನ್ನು DR ಘಟಕದ ಸಿಬ್ಬಂದಿಗಳಲ್ಲಿ ಪ್ರಥಮ ಸ್ಥಾನ ಸಂಗಪ್ಪ ಮಾಳಿ ಸಂದೀಪ್ ನಾಯಕ್ ದ್ವಿತೀಯ ಸ್ಥಾನ. ಸಿವಿಲ್ ಸಿಬ್ಬಂದಿಗಳಲ್ಲಿ ಶ್ರೀಶೈಲ್ ತೇಲಗಾವ CPC APMC ಪೊಲೀಸ್ ಠಾಣೆರವರು ದ್ವಿತೀಯ ಸ್ಥಾನ. ಆನಂದಯ್ಯ VP ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ, ಬರಬೇಕು. ಮಹಿಳಾ ಸಿಬ್ಬಂದಿಗಳಲ್ಲಿ ಪ್ರಥಮ ಸ್ಥಾನವನ್ನ ಶ್ರೀಮತಿ AH ಪಾಟೀಲ್ CEN ಪೊಲೀಸ್ ಠಾಣೆರವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನ ಶ್ರೀಮತಿ BI ಬಿರಾದರ್ ಅವರು ಪಡ್ಕೊಂಡಿದ್ದಾರೆ. DCRB ಘಟಕ BI ಬಿರಾದರ್. IRB ಘಟಕದ ಸಿಬ್ಬಂದಿಗಳಲ್ಲಿ ಶ್ರೀ ಕರಪ್ಪ ತೇಲವಾಡಿ ಪ್ರಥಮ, ಶ್ರೀಕಾಂತ್ ರಾಠೋಡ್ ದ್ವಿತೀಯ. IRB ಘಟಕದ ಸಿಬ್ಬಂದಿಗಳು ಬಂದು ಮೆಡಲ್ ಅನ್ನು ಸ್ವೀಕರಿಸಬೇಕು. ಪೊಲೀಸ್ ಕುಟುಂಬಸ್ಥರಲ್ಲಿ ಶ್ರೀ ವಿಜಯ ಮುರಡಿ ಪ್ರಥಮ ಸ್ಥಾನ. ಶ್ರೀ ವಿಜಯ ಮುರಡಿ ಎಲ್ಲಿದ್ರು ಬೇಗನೆ ಸ್ಟೇಜ್ ಕಡೆಗೆ ಬರಬೇಕು. ದ್ವಿತೀಯ ಸ್ಥಾನ ಕುಮಾರಿ ಪ್ರಗತಿ ಒಡೆಯರ್ ದ್ವಿತೀಯ ಸ್ಥಾನ. ಪ್ರಗತಿ ಒಡೆಯರ್. ಇತರೆ ಘಟಕಗಳ ಅಧಿಕಾರಿಗಳಲ್ಲಿ KSISF, IRB ಮತ್ತು ಇನ್ನಿತರ ಎಲ್ಲ ಘಟಕಗಳ ಅಧಿಕಾರಿಗಳಲ್ಲಿ ಶ್ರೀ ಸುರೇಶ್ RPI IRB ಘಟಕರವರು ಮತ್ತು ಶ್ರೀ ಮಂಜುನಾಥ RSI IRB ಘಟಕರವರು ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ಹಂಚಿಕೊಂಡಿದ್ದಾರೆ. ದಯವಿಟ್ಟು ಬಂದು ಶ್ರೀ ಸುರೇಶ RPI ರವರು ಮತ್ತು ಶ್ರೀ ಮಂಜುನಾಥ RSI IRB ಘಟಕದಿಂದ. ಇನ್ನು ವೈದ್ಯರ ವಿಭಾಗ ಡಾಕ್ಟರ್ಸ್ ವಿಭಾಗದಲ್ಲಿ ಕಾರ್ತಿಕ್ ಚವಣ್ ಅವರು ಚೌಧರಿ ಹಾಸ್ಪಿಟಲ್ನ ವೈದ್ಯರು. ಜೊತೆ ದ್ವಿತೀಯ ಸ್ಥಾನ ಶ್ರೀ ಶರಣಬಸಪ್ಪ ಚೌರ್ PCG ಗ್ರೂಪ್ ವಿಜಯಪುರ. ಕಾರ್ತಿಕ್ ಚವಣ್ ಅವರು, ಶರಣಬಸಪ್ಪ ಚೌರ್. ಇನ್ನು ನಿವೃತ್ತ ಆರ್ಮಿ ಘಟಕದಲ್ಲಿ ಕೇವಲ ಒಬ್ಬರು ಮಾತ್ರ ನಮಗೆ ಇಲ್ಲಿ ಗುರುತಿಗೆ ಸಿಕ್ಕಿದ್ದಾರೆ. ಸಂಗಮೇಶ್ ಸಿಂಧೂರ್ ಅವರು ಬಂದು ನಿವೃತ್ತ ಸೈನಿಕರು, ಮಾಜಿ ಸೈನಿಕ ವಿಭಾಗದಲ್ಲಿ ಸಂಗಮೇಶ್ ಸಿಂಧೂರ್ ಅವರು ಬಂದು ಮೆಡಲ್ ಅನ್ನ ತಗೋಬೇಕು. ಅಡ್ವೊಕೇಟ್ಸ್ ಅಂದ್ರೆ ವಕೀಲರ ಸಂಘದಿಂದ ಶ್ರೀ ಚಂದು ಕೋರಿ ಅವರು ಪ್ರಥಮ. ದ್ವಿತೀಯ ಸ್ಥಾನ DG ಬಿರಾದರ್ ಸರ್ ಅವರು. ಚಂದು ಕೋರಿ ಅವರು ಬಂದು ಪ್ರಥಮ ಸ್ಥಾನವನ್ನ ಪಡ್ಕೋಬೇಕು. DG ಬಿರಾದರ್ ಸರ್ ಅವರು ದ್ವಿತೀಯ ಸ್ಥಾನವನ್ನ ಪಡ್ಕೋಬೇಕು. ಇನ್ನು ಮೀಡಿಯಾ ಗ್ರೂಪ್ದಿಂದ ಶಕೀಲ್ ಅಹಮದ್ ಗೋಡೆ ಸವಾರ್ ಅವರು ಪ್ರಥಮ. ದ್ವಿತೀಯ ಸ್ಥಾನ ಮೊಹಮ್ಮದ್ ಯಾಸಿನ್ ನಾಯ್ಕೋಡಿ. ಸೈಕ್ಲಿಸ್ಟ್ ಗ್ರೂಪ್ನಲ್ಲಿ ಸತೀಶ್ ಹಿರೇಕುರ್ಬರ್ ಪ್ರಥಮ, ಶಿವನಗೌಡ ಪಾಟೀಲ್ ದ್ವಿತೀಯ. ಸತೀಶ್ ಹಿರೇಕುರ್ಬರ್ ಪ್ರಥಮ, ಶಿವನಗೌಡ ಪಾಟೀಲ್ ದ್ವಿತೀಯ. ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳಲ್ಲಿ ಕೃಷ್ಣ ರಾಠೋಡ್ ಪ್ರಥಮ. ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳು ಅವರಲ್ಲಿ ಕೃಷ್ಣ ರಾಠೋಡ್ ಪ್ರಥಮ. ದ್ವಿತೀಯ ಸಂದೀಪ್ ಮಾದರ್. ಸತೀಶ್ ಹಿರೇಕುರ್ಬರ್ ಮತ್ತು ಶಿವನಗೌಡ ಪಾಟೀಲ್ ರವರು ಪದಕಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ನೆಕ್ಸ್ಟ್ ಕೋಚಿಂಗ್ ಸೆಂಟರ್ ಸ್ಟೂಡೆಂಟ್ಸ್ಗಳಲ್ಲಿ ಕೃಷ್ಣ ರಾಠೋಡ್ ಮತ್ತು ಸಂದೀಪ್ ಮಾದರ್. ಇನ್ನು ಆರ್ಮಿ ಟ್ರೈನಿಂಗ್ ಗ್ರೂಪ್ ಈ ಒಂದು ಸ್ಟೂಡೆಂಟ್ಸ್ ಗಳಲ್ಲಿ ಪ್ರಥಮ ಸ್ಥಾನ ಹನುಮಂತ್ ಗಬ್ಬೂರ್. ಆರ್ಮಿ ಟ್ರೈನಿಂಗ್ ಗ್ರೂಪ್ ನಲ್ಲಿ ಹನುಮಂತ್ ಗಬ್ಬೂರ್ ಮತ್ತು ಸುರೇಶ್ ಕಾರಂಡೆ ದ್ವಿತೀಯ. ರಿಕ್ಷಾವಾಲಗಳಿಗೆ ಸಹಿತ ಈ ಒಂದು ಓಟದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇತ್ತು. ರಿಕ್ಷಾವಾಲಗಳಲ್ಲಿ ಶ್ರೀ ಸುನೀಲ್ ಪವಾರ್ ಪ್ರಥಮ, ಶ್ರೀ ಪರಸು ತಳವಾರ್ ದ್ವಿತೀಯ. ಸುನೀಲ್ ಪವಾರ್ ಯಾರು? ಪರಸು ತಳವಾರ್ ಅವರು ಬರಬೇಕು. ಇನ್ನು ಮಕ್ಕಳು ಕೂಡ ಈ ಒಂದು ಓಟದಲ್ಲಿ ಭಾಗಿಯಾಗಿದ್ರು. ಚಿಕ್ಕ ಮಕ್ಕಳ ಪರವಾಗಿ ಅಮೃತ ನಾವಿ ಪ್ರಥಮ ಸ್ಥಾನ,
ಪ್ರಸನ್ನ ಹರನಾಳ್ ದ್ವಿತೀಯ ಸ್ಥಾನ. ಪ್ರಸನ್ನ ಹರನಾಳ್ ಅವರು ದ್ವಿತೀಯ ಸ್ಥಾನವನ್ನ ಪಡ್ಕೋಬೇಕು. ಇನ್ನು ಅತಿಥಿಗಳ ಒಂದು ವಿಭಾಗದಲ್ಲಿ ಪ್ರೇಮಾನಂದ ಬಿರಾದಾರ್ ಇವರು ಪ್ರಥಮ. ಅತಿಥಿಗಳ ವಿಭಾಗದಲ್ಲಿ ಪ್ರೇಮಾನಂದ ಬಿರಾದಾರ್, ಅಶ್ಫಾಕ್ ಮನ್ಗೋಳಿ ಕಾರ್ಪೊರೇಟರ್ ಸರ್ ಅವರು ದ್ವಿತೀಯ ಸ್ಥಾನವನ್ನ ಪಡ್ಕೊ. ಪ್ರೇಮಾನಂದ್ ಬಿರಾದರ್ ಮತ್ತು ಅಶ್ಫಾಕ್ ಮನ್ಗೋಳಿ ಸರ್ ಅವರು ಅತಿಥಿಗಳ ಒಂದು ವಿಭಾಗದಲ್ಲಿ. ಸಿಐಎಸ್ಎಫ್ ಹಸನ್ಮುಖಿ ಶ್ರೀ ಅಶ್ಫಾಕ್ ಮನ್ಗೋಳಿ ಸರ್ ಅವರು. ಸಿಐಎಸ್ಎಫ್ ಘಟಕದಿಂದ ಶ್ರೀ ಎಂ ಡಿ ಸಮೀನ್ ಮತ್ತು ಆಸಿಮ್ ರವರು ಬಂದು ಪದಕಗಳನ್ನು ಸ್ವೀಕರಿಸಬೇಕು. ಮಹಿಳಾ ಅಧಿಕಾರಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ನಾನು ಶ್ರೀ ದಶರಥ್ ಮಾದರ್ ಸರ್ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇನ್ನೊಬ್ರು ಬಂದಿದ್ದಾರೆ, ದಯವಿಟ್ಟು ಮೆಡಲ್ ಅನ್ನ ಸ್ವೀಕರಿಸಬೇಕು. ಇನ್ನು ಮಹಿಳಾ ಅಧಿಕಾರಿಗಳಲ್ಲಿ ಶ್ರೀಮತಿ ಜ್ಯೋತಿ ಖೋತ್ ತಾಳಿಕೋಟ ಪೊಲೀಸ್ ಸ್ಟೇಷನ್ ರವರು ಬರಬೇಕು. ಆಮೇಲೆ ಶ್ರೀಮತಿ ಸುಷ್ಮಾ ನಂದಿಗೋಣ ಮಹಿಳಾ PSI ಗಾಂಧಿ ಚೌಕ ಪೊಲೀಸ್ ಠಾಣೆರವರು ಬರಬೇಕು. ಇನ್ನು ವೈರ್ಲೆಸ್ ಘಟಕದ ಸಿಬ್ಬಂದಿಗಳಲ್ಲಿ ಸಂತೋಷ್ ಕೊಕಟ್ನೂರ್ ಮತ್ತು ಶ್ರೀಧರ್ ಕರಿಬಸಪ್ಪನವರವರು ಬರಬೇಕು. ಇನ್ನು ಟಾಂಗಾ ಈ ಒಂದು ಓಟದಲ್ಲಿ ಟಾಂಗಾ ಗಾಡಿಗಳು ಸಹಿತ ಭಾಗವಹಿಸಿದ್ದು, ಟಾಂಗಾ ವಾಲೆಗಳಲ್ಲಿ ರಹಮಾನ್ ಖಾನ್ ಮತ್ತು ಅಜರ್ ಜಮಾದಾರ್ ಅವರು ಬರಬೇಕು. ರಹಮಾನ್ ಖಾನ್ ಮತ್ತು ಅಜರ್ ಜಮಾದಾರ್. ಪದಕಗಳ ವಿತರಣೆಯ ಕಾರ್ಯಕ್ರಮ ಮುಕ್ತಾಯವಾಗಿದ್ದು, ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ದಶರಥ್ ಮಾದರ್ ಅವರಲ್ಲಿ ವಿನಂತಿಸ್ತಾರೆ. ಇಲ್ಲಿ ಯೋಗ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಮಡಿವಾಳಪ್ಪ ದೊಡ್ಡಮನಿ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಮಾಂಡ್ರವರು. ಡಾಕ್ಟರ್ ಮುನೀರ್ ಬಾಂಗಿ ಸರ್ ಅವರು, ಡಾಕ್ಟರ್ ಚೌಧರಿ ಸರ್ ಅವರು ಸ್ವೀಕರಿಸಬೇಕು. ಸಿಕ್ಯಾಬ್ ಕಾಲೇಜ್ ವತಿಯಿಂದ BM ಕುಲಕರ್ಣಿ ಅವರು, ಸಿಕ್ಯಾಬ್ ಕಾಲೇಜ್ ವತಿಯಿಂದ BM ಕುಲಕರ್ಣಿ ಅವರು ಬಂದು ಮೆಡಲ್ ಅನ್ನ ಸ್ವೀಕರಿಸಬೇಕು. BM ಕುಲಕರ್ಣಿ ಅವರು ಲಾಸ್ಟ್. ಈ ಒಂದು ಕರ್ನಾಟಕ ಪೊಲೀಸ್ ರನ್ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನ ನೀಡಿರತಕ್ಕಂಥ ಎಲ್ಲ ಸಹಕಾರ ಸ್ಪಾನ್ಸರ್ಸ್ಗಳಿಗೆ ಒಂದು ಸಸಿ ವಿತರಣಾ ಕಾರ್ಯಕ್ರಮ, ಸಸಿಗಳನ್ನ ವಿತರಣೆ ಮಾಡುವುದರ ಮುಖಾಂತರ ಮಾನ್ಯರವರು ಸನ್ಮಾನಿಸಬೇಕಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ಮೊದಲನೇದಾಗಿ ಯಶೋಧ ಆಸ್ಪತ್ರೆಯ ಅಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಸಿಯನ್ನು ನೀಡುವುದರ ಮುಖಾಂತರ ಅವರಿಗೆ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದಾದ ನಂತರ ಚೌಧರಿ ಹಾಸ್ಪಿಟಲ್, ಡಾಕ್ಟರ್ ಬಿದ್ರಿ ಹಾಸ್ಪಿಟಲ್, ಮೊದಲನೇದಾಗಿ ಡಾಕ್ಟರ್ ಮದ್ರಕಿ ಸರ್, ಯಶೋಧ ಆಸ್ಪತ್ರೆಯ ಮದ್ರಕಿ ಸರ್.
ಅವ್ರ ಆಸ್ಪತ್ರೆಯವರು ಯಾರಾದ್ರೂ ಒಬ್ರು ಇದ್ರೆ ಬರಬೇಕು. ಇದಾದ ನಂತರ ಚೌಧರಿ ಸರ್, ಡಾಕ್ಟರ್ ಚೌಧರಿ ಸರ್. ಯಶೋಧ ಆಸ್ಪತ್ರೆಯ ಮದ್ರಕ್ ಸರ್, ಡಾಕ್ಟರ್ ಮದ್ರಕ್ ಸರ್ ಇದ್ದಾರೆ. ಯಶೋಧ ಬಿದ್ರಿ ಹಾಸ್ಪಿಟಲ್, ಅಶ್ವಿನಿ ಹಾಸ್ಪಿಟಲ್ ಡಾಕ್ಟರ್ ಬಿದ್ರಿ ಸರ್. ಆ ಆಸ್ಪತ್ರೆಯವರು ಯಾರಾದ್ರೂ ಇದ್ರೆ ಬರಬೇಕು. ಬಿದ್ರಿ ಹಾಸ್ಪಿಟಲ್. ಸ್ಪಂದನ ಹಾಸ್ಪಿಟಲ್ ಡಾಕ್ಟರ್ ರಾಮಗೌಡ್ ಬಿರಾದರ್ ಸರ್, ಸ್ಪಂದನ ಹಾಸ್ಪಿಟಲ್. ಮುನೀರ್ ಬಾಂಗಿ ಹಾಸ್ಪಿಟಲ್ ಡಾಕ್ಟರ್ಸ್ ಬರಬೇಕು. RM ಹಾಸ್ಪಿಟಲ್, ರಾಘವೇಂದ್ರ ಹಾಸ್ಪಿಟಲ್, ವೈಭವ್ ಸೈನ್ಸ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್, ಬಾಹುಬಲಿ ಮುತ್ತಿನ್. ಆರೋಗ್ಯಧಾಮದ ಅಧಿಕಾರಿಗಳು ಬರಬೇಕು. ಡಾಕ್ಟರ್ ಗೌತಮ್ ಸರ್, ಆರೋಗ್ಯಧಾಮದ ಗೌತಮ್ ಸರ್. ಶಿವು ಬಂದರವರು, ಅವ್ರು ಬರ್ಬೇಕು. ಬೇಗ ಬರ್ರಿ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಪೂರ್ವಕವಾಗಿ ಪೂರೈಸಿ ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೂ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ, ಯಶಸ್ವಿಗೊಳಿಸಲು ಸಹಕರಿಸಿರ್ತಕ್ಕಂಥ ಸರ್ವರನ್ನ ವಂದಿಸಬೇಕಾಗಿ ಮಾನ್ಯ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮನಗೌಡ ಹಟ್ಟಿ ಸಾಹೇಬ್ರನ್ನು ನೆನೆಸ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಡ್ರಗ್ ಫ್ರೀ ಕರ್ನಾಟಕ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಅತ್ಯಂತ ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ಸಲಹೆ ಸೂಚನೆ ನೀಡಿ ಕಾರಣೀಕರ್ತರಂತ ನಮ್ಮ ನೆಚ್ಚಿನ SP ಸಾಹೇಬರಿಗೆ ತಮ್ಮೆಲ್ಲರ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸಲಿಕ್ಕೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಸ್ ಆಗಿ ಅಥವಾ ಸಹಕಾರ ನೀಡಿದಂತ ಎಲ್ಲ ಆಸ್ಪತ್ರೆಯ ವೈದ್ಯರುಗಳಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹಾಗೂ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇವೆ. ಹಾಗೂ ವಿವಿಧ ಅಕಾಡೆಮಿಗಳು, ಆಮೇಲೆ ಕೋಚಿಂಗ್ ಸೆಂಟರ್ಗಳು, ಅಲ್ಲಿಂದ ಎಲ್ಲ ಇವರು ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಂದು ನಾನು ವೈಯಕ್ತಿಕವಾಗಿ ಹಾಗೂ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ನಮ್ಮ ಎಲ್ಲ ಇಲಾಖೆಯ ಎಲ್ಲ ಸಹೋದರ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿಗೆ, ವಿಶೇಷವಾಗಿ DR ಸಿಬ್ಬಂದಿ, DSP ಅವರು ಎಲ್ಲರಿಗೂ ಸಹಿತ, ಎಲ್ಲ DSP ಅವರಿಗೂ ಸಹಿತ, ಆಮೇಲೆ ಹಾಗೆ ಮೀಡಿಯಾ ಮತ್ತು ಮೀಡಿಯಾ ಸಹೋದರಿಗೂ ಸಹಿತ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಹಕರಿಸಿದಂತ ತಮಗೆಲ್ಲರಿಗೂ ಸಹಿತ, ಆಮೇಲೆ IRB ಕಮಾಂಡೆಂಟ್ ಬಂದಿದ್ದಾರೆ, ಅವರಿಗೂ ಸಹಿತ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀವಿ. ನಮ್ಮ ಪ್ರೊಫೆಷನರಿ IPS ಮೇಡಮ್ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ತಿಳಿಸ್ತೀವಿ. ಇಲ್ಲಿ ವೇದಿಕೆ ಮೇಲಿರುವ ಎಲ್ಲರಿಗೂ ಸಹಿತ ವಕೀಲ ಸಂಘದ ಅಧ್ಯಕ್ಷರಾದಂತ ಬಿರಾದರ್ ಸಾಹೇಬರು ಬಂದಿದ್ದಾರೆ, ಅವರಿಗೂ ತಿಳಿಸ್ತೀವಿ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಂತ ಮಾನ್ಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಹಿತ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದ ತಿಳಿಸ್ತೇವೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ವಿನಂತಿ ಅಂತಂದ್ರೆ, ಡ್ರಗ್ಸ್ ಅಂತಂದ್ರೆ ನಮ್ಮ ಜೀವನವನ್ನೇ ನಾಶ ಮಾಡುವಂತ ಒಂದು ವಿಷವಸ್ತು. ಅದ್ರ ಬಗ್ಗೆ ನಿಮಗೆ ಎಲ್ಲಾದ್ರೂ ಯಾವ್ದಾದ್ರೂ ಮಾಹಿತಿ ಬಂದ್ರೆ ನಿಮ್ಗ ಇದು ಮಾಹಿತಿಯನ್ನು ಕೊಡಬೇಕು. ಆ ಮೂಲಕ ಇಂಥ ಒಂದು ಕಾರ್ಯಕ್ರಮವನ್ನ ನಡೆಸಿದ್ದಕ್ಕೂ ಸಹಿತ ಸಾರ್ಥಕತೆ ಆಗ್ತದ. ಕೊಡ್ತಿರಲ್ಲ ಮಾಹಿತಿ, ಎಲ್ಲರೂ ಜವಾಬ್ದಾರಿ ಐತಿ. ದಯವಿಟ್ಟು ನೀವು ಯುವ ಶಕ್ತಿ ಹೇಳಿ ಸಾಹೇಬ್, ನಮ್ಮ SP ಸಾಹೇಬ್ ಹೇಳಿದ್ರು, ಒಂದು ದೇಶದ ಒಂದು ಶಕ್ತಿಯನ್ನ ಹಾಳು ಮಾಡ್ಬೇಕಂತಂದ್ರ ಯುವಕರಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡೋದು. ಆ ಡ್ರಗ್ಸ್ ಅನ್ನು ಸಪ್ಲೈ ಮಾಡೋ ಮೂಲಕ ಅವರ ಒಂದು ಹೆಲ್ತ್ ಅನ್ನ ನಾಶ ಮಾಡಿ ಆ ದೇಶದ ಒಂದು ಬೆನ್ನೆಲುಬನ್ನೇ ಮುರಿಯುವಂತ ಪಕ್ಕದ ರಾಷ್ಟ್ರಗಳ ಪ್ರಯತ್ನ ಮಾಡ್ತಾ ಇದ್ದಾವೆ.
ದಯವಿಟ್ಟು ತಾವೆಲ್ಲ ಜಾಗರೂಕರಾಗಿರಿ. ಈ ಕಾರ್ಯಕ್ರಮಕ್ಕೆ DC ಸಾಹೇಬರು ಬಂದಿದ್ರು, CO ಸಾಹೇಬರು ಬಂದಿದ್ರು. ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಅಭಿನಂದನೆ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಸರ್ಕಾರ, ಘನ ಸರ್ಕಾರದ ಧ್ಯೇಯವಾದಂತ ಡ್ರಗ್ ಫ್ರೀ ಕರ್ನಾಟಕ, ಡ್ರಗ್ ಫ್ರೀ ಇಂಡಿಯಾ ಅಂದ್ರೆ ಯಾವುದೇ ಕಾರಣಕ್ಕೂ ಉಡ್ತಾ ಪಂಜಾಬ್ ಆಗಬಾರ್ದು. ಆಮೇಲೆ ಒಂದು ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಅಭಿಯಾನ ಯಶಸ್ವಿ ಆಗ್ಬೇಕಂತಂದ್ರೆ ನೀವೆಲ್ಲ ಅದ್ರ ಬಗ್ಗೆ ಒಂದು ಆಂದೋಲನವನ್ನು ಮಾಡಬೇಕು, ಮಾಹಿತಿಯನ್ನು ಕೊಡ್ಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗಲಿಕ್ಕೆ ಶ್ರಮಿಸಿದಂತ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತ ಧನ್ಯವಾದ ತಿಳಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಅಂತ ಹೇಳಿ ಬಯಸ್ತೇನೆ.